ಇದನ್ನ ಆ ಲಾಸ್ಟ್ ತಳ್ಳಿ ಒಂದನ್ನು ಕಟ್ ಮಾಡಿ ಗೋಡೆ ಕಟ್ ಗೋಡೆ ಹೌದು. ಇಲ್ಲ ಅಂದರೆ ಫಿನಿಶ್ ಮಾಡಿ ಗ್ರೂಪೇಸ್ ಮಾಡಿ 7 ಕೆರೆ ನೀರು ಕುಡಿಬೇಕಾಗ್ತದೆ. ಹಾಂ ಆಮೇಲೆ ಇರೋ ಕಾರ್ನ ಪ್ಲೇಟ್ಸ್ ಮಾಡ್ಬೇಕು ಯಾರಿಗಾನ 2 ಲಕ್ಷಕ್ಕೆ ಗ್ರೂಪೇಸ್. ಹಂಗಾಗುತ್ತೆ ಬೇಡ, ದಯವಿಟ್ಟು ಕ್ಲೋಸ್ ಮಾಡ್ಕೊ. ಇದಿಷ್ಟು ಕ್ಲೋಸ್ ಮಾಡ್ಬೋದು. ಹೌದು ಅರ್ಧ ಅರ್ಧ. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ಇವತ್ತು ನಾವು ಟಿ ನರಸೀಪುರ ಹತ್ರ ಒಂದು ಹಳ್ಳಿ ಯಾವುದು ಡನ್ನಾಯಕನಪುರದ ಹತ್ರ ಇದ್ದೀವಿ. ತಾಯೂರು ಅಂತ. ಇವತ್ತು ಮಳೆ ಬೇರೆ ಬರ್ತಾ ಇದೆ. ಇಷ್ಟು ದಿವಸಕ್ಕೆ ಮತ್ತೆ ತಣ್ಣಗೆ ಆಯ್ತು ಮೈಸೂರು. ಯಾವಾಗ ಬಂದರೂ ಮೈಸೂರಿಗೆ ಸಿಕ್ಕಾಪಟ್ಟೆ. ನಮ್ಮ ಬೆಂಗಳೂರಿಗಿನ್ನ 2 ಡಿಗ್ರಿ ಜಾಸ್ತಿ ಇತ್ತು ಸರ್. ಹೌದು, ಜಾಸ್ತಿ ಇತ್ತು. ಹೌದು ಸರ್. ಅದಕ್ಕೆ ನಾನು ಮೈಸೂರಿಗೆ ಬೇಗ ಬೇಡೋಗ್ತಿದ್ದೆ, ಬೆಂಗಳೂರಿಗೆ 2 ಡಿಗ್ರಿ ಕಡಿಮೆ ಆಗುತ್ತೆ. ಅದರಿಂದ ಈಗ ಸ್ವಲ್ಪ ಕೂಲ್ ಆಗ್ತಾ ಇದೆ ಈ ವರ್ಷ. ಎಲ್ಲ ಯಾಕೆಂದ್ರೆ ಎಲ್ಲ ಗಿಡ ಮರಗಳು ಕಟ್ ಮಾಡಿ ಪ್ರಕೃತಿ ಎಲ್ಲ ಹಾಳಾಗ್ಬಿಟ್ಟು ಜಾಸ್ತಿ. ಎಲ್ಲಿ ನೋಡಿದ್ರು ಲೇಔಟ್ಗಳೇ. ಅದರಿಂದ ಪ್ರಕೃತಿಯಲ್ಲೂ ಜಾಸ್ತಿ ಆಗ್ತಾ ಇರುತ್ತೆ. ಮೈಸೂರಿಂದ ಖುಷಿಯಿಂದ ಬರ್ತಾ ಇದ್ವಿ. ಈ ಮೈಸೂರು ಬಂದ್ರೆ ಭಯ ಆಗುತ್ತೆ ಬಿಸಿಲಿಗೆ. ಈ ಸರಿ ಖುಷಿ ಇರೋದು ನಮ್ಗೆ, ಈಗ ಖುಷಿ ಇಲ್ಲ. ಈಗಪ್ಪ ಬಿಸಿಲಲ್ಲಿ ಯಾರಪ್ಪ ಅನ್ಸುತ್ತೆ. ಮೈಸೂರು ತುಂಬಾ ಮೈಸೂರಿಗಿನ್ನ ಜಾಸ್ತಿ ಸೆಕಾಗಿದೆ. ಮೈಸೂರಿಗಿನ್ನ ಜಾಸ್ತಿ ಲೇಔಟ್ಗಳಾಗ್ಬಿಟ್ರೆ ಎಲ್ಲ ಬಂದಿದೆ. ಮೈಸೂರಿಗೆ ಸೇರ್ಕೊಂಡ್ಬಿಟ್ಟು ಚೆನ್ನಾಗಿದ್ದು ಮೈಸೂರು ಹಾಳು ಮಾಡ್ಬಿಟ್ರಲ್ಲ, ಹೌದಲ್ವಾ? ಹೌದು ಸರ್. ಸೊ ಅದಕ್ಕೆ ನೋಡಪ್ಪ, ಈಗ ಏನಿಲ್ಲ, ಮನೆ ಕಟ್ತಾ ಇದೆಯಾ, ಮನೆ ಮೇಲೆ ಮನೆ. ಓಕೆ, ಈಗ ನೋಡಿ ಅಲ್ಲಿ ಫಸ್ಟ್ ದೇವ್ ಮನೇಲಿ ಬಾತ್ರೂಮ್ ಹಾಕಿದ್ಯಾ. ಆ ದೇವ್ ಮನೇಲಿ ಬಾತ್ರೂಮ್ ಇದೆ. ಫಸ್ಟ್ ತೆಗ್ಸು. ಅಂದ್ರೆ ಇದು ನಿಮ್ದಲ್ವಾ? ನಿನ್ನ ಅಣ್ಣ ತಮ್ಮಂದಿರದಲ್ವಾ? ಭಾರಿ ಡೇಂಜರ್. ನಿಮ್ಮೆಲ್ಲ ನಿಮ್ಮ ತಮ್ಮ ಆದ್ರು ನೀವಾದ್ರೂ ಎಲ್ಲ ಒಂದೇ ಅಲ್ವಾ ಪಾಪ, ಅಲ್ವಾ? ನಿಮ್ಮ ತಮ್ಮನಿಗೆ ಕಷ್ಟ ಬಂದ್ರೆ ನೀನು ನೋಡಕತ್ತ, ಹೌದಲ್ವಾ? ಎಲ್ಲ ಒಂದೇ ಲಿಂಕ್ ಅಲ್ಲ. ಅದರಿಂದ ಅದು ಫಸ್ಟ್ ನಿಮ್ದು ಯಾರ್ದಾದ್ರೂ ಆಗಲಿ, ನಿನಗೂ ಪ್ರಾಬ್ಲಮ್ ಅದು. ಇದಕ್ಕೆ ಈಗ ಯಾರು ಕಾಂಪೌಂಡ್ ಇಲ್ವಲ್ಲ, ಇದು ನಿನಗೆ ಹೊಡಿತದ. ಇವ್ರಲ್ಲಿ ಕಾಂಪೌಂಡ್ ಹಾಕೊಂಡ್ಬಿಟ್ರೆ ಓಕೆ, ಹಾಕೊಂಡ್ಬಿಟ್ರೆ ಇಲ್ಲ ಅವ್ರಿಗೆ ಹೊಡಿತದೆ, ನಿನಗೆ ಹೊಡಿತದೆ ಈಶಾನ್ಯದಲ್ಲಿ. ಸರಿ ಸರ್, ಆಯ್ತಾ? ಅಷ್ಟು ತೆಗಿಸ್ಬಿಡೋದು. ಓಕೆ, ನೋಡಿ ಈ ಥರ ನೋಡಿ, ಉತ್ತರದಲ್ಲಿ ಭಾರ ಹಾಕ್ಬಾರ್ದು. ನೋಡಿ ತೋರಿಸಿದ್ದು ನೋಡಿ, ಇದು ಈಶಾನ್ಯದಲ್ಲಿ ಭಾರ ಹಾಕಿದ್ರೆ ಮೊನ್ನೆ ಬೇಗ ಹೋಗಲ್ಲ, ಮುಂದಕ್ಕೆ ನಿಂತೋಗುತ್ತೆ. ಸ್ಟೆಪ್ ನಿಂತೋಗ್ತಾ ಹೋಗುತ್ತೆ. ಆಯ್ತಾ? ಆಯ್ತು ಸರ್. ಬಾ, ಇಲ್ಲ ಚೆನ್ನಾಗಿ ಮಾಡಿದೆ ಸಂಪು, ಇದು ಓಕೆನಾ ಸರ್? ಚೆನ್ನಾಗಿದೆ. ಬಟ್ ಇಲ್ಲಿ ಕಿಟಕಿ ಇಟ್ಟಿಲ್ವಲ್ಲ, ಯಾಕೆ? ಕಿಟಕಿ ಹಾಕ್ಬೇಕು ಮತ್ತೆ, ಕಿಟಕಿ ಹಾಕ್ಬೇಕು. ಕಿಟಕಿ ಇಲ್ವಲ್ಲ. ಪೂರ್ವ ಅಂದ್ರೆ ಏನು, ಮೂಗು ಮುಚ್ಕೊಂಡ್ಬಿಟ್ರೆ ಹಿಂಗೆ. ಈಗ ಒಂದು ಮೂಗು ಕ್ಲೋಸ್ ಆಯ್ತು ನಿಂದು. ಒಂದು ಪೂರ್ವ ಉತ್ತರ, ಇದು ಪೂರ್ವ ಉತ್ತರ ಒಂದು ಕ್ಲೋಸ್ ಆಯ್ತು. ನೀಟಾಗಿ ಒಂದು ಕಿಟಕಿ ಮಾಡು. ಇಲ್ಲ, ಒಂದು ಕಿಟಕಿ ಬೇಕು. ಫಸ್ಟ್ ಕ್ಲಾಸ್ ಆಗಿ ಒಂದು ಕಿಟಕಿ ಮಾಡು. ಓಕೆನಾ? ಇದು ಜಾಗ ಓಕೆನಾ ಸರ್? ಹಿಂಗೆ ಬರೋದು ಅಲ್ಲ, ಇಲ್ಲ ಕರೆಕ್ಟ್ ಇಲ್ಲ. ಈಶಾನ್ಯ ಕಟ್ಟಾಯ್ತು ಮನೆಗೆ. ಈಗ ಇಲ್ಲಿ ನಾನು ನೀರು ಅಲ್ಲಿ ಇಟ್ಬಿಟ್ಟಿದ್ಯಾ ಡೋರು. ಇದೇನಾದ್ರೂ ನಿನ್ನ ಅವಕಾಶ ಇದ್ರೆ, ಆಯ್ತಾ, ಹಿಂಗ್ ಇಟ್ಕೊಂಡ್ರೆ ಬೇಗ ಕುಬೇರ ಆಗ್ತೀಯ. ಆ ಡೋರ್ ಇಲ್ಲಿ ಇಟ್ಕೊಂಡ್ರೆ ಇದು ಉತ್ತರ. ಇದು ಪೂರ್ವ ಇಟ್ಕೊಂಡು ಇದು ಅಡ್ಡ ಹಾಕ್ಬಿಟ್ಟಿದ್ದೀನಿ, ಮುಗಿದಾಯ್ತು. ಡೋರ್ ಇಲ್ಲಿ ಇಟ್ಬಿಟ್ಟು ಇಲ್ಲಿ ಕಿಟಕಿ ಇಡ್ಬೋದು ಸರ್? ಹೌದು, ಬೇಡ. ಇಲ್ಲಿ ಡೋರು, ಇಲ್ಲಿ ಕಿಟಕಿ. ಅವಾಗ ಹಿಂಗೆ ಎಂಟ್ರಿ ಆಗಿ ಹಿಂಗೆ ಬರ್ತೀಯ. ಅರ್ಥ ಆಯ್ತಾ? ಗೊತ್ತಾಯ್ತು ಸರ್. ಗೊತ್ತಾಯ್ತು ನಿಮಗೆ? ಒಳಗಡೆ ಡೋರ್ ಇಲ್ಲಿದ್ರೆ ಓಕೆನಾ ಸರ್? ಹೌದು, ಅಲ್ಲೇ ಇರಬೇಕು. ಇದನ್ನ ನೀಟಾಗಿ ಈಗ ಏನಾಗಿಲ್ಲ, ಕ್ಲೀನಾಗಿ ತೆಗಿಸು. ಹಂಗೇ ಕರೆಕ್ಟಾಗಿ ಅಲ್ಲಿ ಸರೋಗುತ್ತೆ, ಜೋಡಿಸ್ಬಿಡು. ಇಲ್ಲಿ ಕಿಟಕಿ ಇಕ್ಕು, ನಂಬರ್ 1 ಆಗುತ್ತೆ. ಈಗೇನಿದೆ, ಇಲ್ಲಿಂದ ಉಸಿರಾಡ್ತಲ್ಲ ನೀನು, ಇಲ್ಲಿಂದ ಆಗ್ತಾ ಇದೆಯಾ? ಇಲ್ಲಿಂದ ಉಸಿರು ಈಶಾನ್ಯದಿಂದ ತಗೊಂತ ಇಲ್ಲ ನೀನು, ಅಲ್ವಾ? ರಾಂಗ್ ರೂಟಲ್ಲಿ. ಆಯ್ತಾ? ಈಶಾನ್ಯ ಈಗ ಕರೆಕ್ಟ್ ಇದೆ. ಉತ್ತರಕ್ಕೆ ಏನೋ ಇಟ್ಟಿದೆಯಾ ಕಿಟಕಿ? ಏನೋ ಇದು ತೆಗೆಯೋದೇ ಇಲ್ಲ. ಇದು ತೆಗಿಬೇಕಾದ ಇಲ್ಲ, ತೆಗಿ, ನಾಳೆ ಆಮೇಲೆ ತೆಗಿ. ಆಯ್ತಾ? ಇನ್ನು ತೆಗೆದು ಅಲ್ಲಿಟ್ರೆ, ಅಲ್ಲೊಂದು ಕಿಟಕಿ ಇಟ್ರೆ ಫಸ್ಟ್ ಕ್ಲಾಸ್ ಆಯ್ತು ಈಶಾನ್ಯ. ಸೊ ನಿನಗೆ ಡಾಕ್ಟ್ರ್ ಹೋದ ತಕ್ಷಣ ಏನು ಮಾಡ್ತಾರೆ, ಹಿಂಗೆ ಹಾರ್ಟ್ಗೆ ಇಡ್ತಾರೆ. ಅದು ಕ್ಲಿಯರ್ ಆಗ್ಬೇಕು. ಇಲ್ಲಿ ಮೂಗು ಉಸಿರಾಟ ಕರೆಕ್ಟ್ ಇದ್ರೆ ಈ ಹಾರ್ಟ್ ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಕೆಲಸ ಮಾಡಲ್ವಲ್ಲ. ಅದಕ್ಕೆ ಫಸ್ಟ್ ಅಲ್ಲಿ ಹಾಕು, ಸರಿನಾ? ಅಲ್ಲಿ ಕಿಟಕಿ ಇಟ್ಟು ಅಲ್ಲಿ ಡೋರ್ ಹಾಕ್ಬಿಟ್ರೆ ಈ ಕೆಲಸ ಸ್ಟಾರ್ಟ್. ಬಾ ನೋಡಪ್ಪಣ್ಣ, ಇವರ ಮೇಸ್ಟ್ರಿ ಬಿಡಿ ಸರ್. ಕಿತ್ತಾಕೊಟ್ಟು ಮಾಡಿಸ್ತೀಯ ಅಂತ ಬೈತಾ ಇದಾರೆ ಸರ್. ಬಾ, ಆಯ್ತಾ? ಬಣ್ಣ ನೋಡಿ, ದೇವ್ರ ಮನೆ ಒಂದು ಚಿಕ್ಕ ಕಿಟಕಿ ಇಟ್ಕೊ ಅಲ್ಲಿ ಫ್ರಂಟ್ ಅಲ್ಲಿ. ಹಿಂದೆಗಡೆ ಒಂದು ಚಿಕ್ಕದ ಕಿಟಕಿ ಇಟ್ಕೊ. ಓಕೆನಾ? ಹೇಳ್ತೀನಿ ಬಾ. ಇದು ಅಡುಗೆ ಮನೆ. ಈ ಕಡೆ ಕಿಟಕಿ ಇರ್ತಾರೆ, ಯಾಕೆ ಮುಚ್ಬಿಟ್ಟೆ? ಅದು ಮನೆ ಇದೆ ಸರ್ ಆ ಕಡೆ, ಅದಕ್ಕೋಸ್ಕರ. ಅವ್ರದ್ದು ಕಿಟಕಿ ಇತ್ತು, ಅದನ್ನ ಕ್ಲೋಸ್ ಮಾಡಿದೆ ನೀನು. ಸರ್, ಈ ಕಡೆ ಮಾಮೂಲಿ ಕಿಟಕಿ ಇತ್ತು, ಅದಕ್ಕೆ ಮನೆ ಇರೋದ್ರಿಂದ ಅವ್ರಿಗೆ ದಕ್ಷಿಣ ಇಲ್ಲ. ಇಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಇಲ್ಲ, ಗ್ಯಾಪ್ ಇರ್ಬೇಕಿತ್ತು ಇಬ್ರು, 2 ಮನೆಗೂ.
ಅಣ್ಣ ತಮ್ಮಂದ್ರ ಅಂದ ತಕ್ಷಣನೇ ಮೈಸೂರು ಕಡೆ ಒಂದಕ್ಕೊಂದು ಎಲ್ಲ ಜಾಯಿಂಟ್. ಎಲ್ರದ್ದು ಜಾಯಿಂಟ್ ಆಯ್ತಾ. ಒಂದು ಪಾಯಿ ಸೇರ್ಬಾರ್ದು. ಸಿಟಿಗಳೆಲ್ಲ ಇಲ್ಲ ಗ್ಯಾಪ್ ಕೊಡ್ತಾರೆ ಇವಾಗ. ಅಲ್ಲ ಯಾವ ಹಳೇ ಅಲ್ಲ ಸ್ಲಮ್ ಅಲ್ಲಿ 30-40 30-40 ಯಾರು ಸುತ್ತಲೂ ಜಾಗ ಬಿಟ್ಲ ಅಂದ್ರೆ ಕರೆಂಟೇ ಕೊಡಲ್ಲ. ಈಗ ಹೊಸ ರೂಲ್ಸ್. ಈ ಹಳೆ ಬರೋ ಯಾವಾಗ ಕಟ್ಕೊಂಡಿರ್ತಾರಲ್ಲ ಅವಾಗ ಕಟ್ಕೊಂಡವ್ರು. ಆಯ್ತಾ. ಪೂರ್ವ ಕರೆಕ್ಟ್ ಇದೆ, ದಕ್ಷಿಣ ಇಲ್ಲ. ಏನ್ ಮಾಡ್ತೀವಿ? ಮೇಲಾದ್ರೂ ಒಂದೇನಾದ್ರು ಒಂದು ಕಿಟಕಿ ಹಿಡ್ಕೊಳಕ್ ಆಗತ್ತಾ? ಇಲ್ಲಲ್ಲ. ಮೇಲೆ ಅಂತಂದ್ರೆ ಮೇಲಿನ ಮನೆ ಇದೆ. ಮೇಲೆ ಮನೆ ಆಯ್ತಾ? ಇಲ್ಲ, ಆ ಕಡೆ ಮಾಡಿಲ್ಲ. ಬಟ್ ಇಲ್ಲಿ ಗಂಟ ಜಾಯಿಂಟ್ ಇದೆ ಸರ್. ಇದು RCC ಫುಲ್ ಜಾಯಿಂಟ್ ಇದೆ ಸರ್. ನೋಡೋಣ, ಅದಾದ್ಮೇಲೆ ನೋಡೋಣ. ಇದು ಇಲ್ಲ, ಇದು ಕರೆಕ್ಟ್ ಇದೆ. ಇದು ಕುಬೇರ ಮೂಲೆಗೆ ಬರುತ್ತೆ ಕೆಳಗಡೆ. ಇದು ಕುಬೇರ ಮೂಲೆ. ಇದು ಸರ್. ಇರ್ಲಿ ಬಾ, ಮೇಲೆ ಹೋಗೋಣ. ಇಲ್ಲಿ ನೋಡಿ, ಇದು ವಾಯುಮೂಲೆ. ಈ ಬಾತ್ರೂಮ್ ಗಿತ್ರ ಮಾಡ್ಬಿಡ್ಬೇಡ. ಬೇಡ ಸರ್. ಏನ್ ಮಾಡ್ಬೇಡ. ಇಲ್ಲಿ ಅಲ್ಲೊಂದು ಕೆಳಗಡೆ ಕಿಟಕಿ ಬೇಕು, ಚಿಕ್ಕದೊಂದು. ಈ ಕಡೆ ಚಿಕ್ಕದೊಂದು ಏನಾದ್ರು ಆ ಕಡೆ ಇಲ್ಲ, ಈ ಕಡೆ ಅಲ್ಲ. ಇಲ್ಲಿ ಬೇಡ. ಮೆಟ್ಲ ಮೇಲೆ ಓಡಾಡ್ತೀವಲ್ಲ, ಬಾತ್ರೂಮ್ ಮೇಲೆ ಓಡಾಡ್ತೀವಲ್ಲ, ಅದ್ರ ಮೇಲೆ ಓಡಾಡ್ತೀವಲ್ರಿ. ಅದ್ರ ಮೇಲೆ ಓಡಾಡಬಾರ್ದು ಅಂತ. ಏನು ಮಾಡೋಣ, ಸೆಟ್ ಮಾಡಬೇಕು. ಇಲ್ಲ, ಸೇವ್ ಮಾಡಿದ್ಯಾ? ಇದು ಪರವಾಗಿಲ್ಲ. ಅದು ಗ್ರಿಲ್ ಹಾಕ್ಬಿಟ್ಟು ಆ ಕಡೆ ಸೆಟ್ ಮಾಡೋದು. ಮೇನ್ ಡೋರ್ ಅಲ್ವಾ ಕೆಳಗಡೆ ಅದು ಇದು ಮಾಡ್ಬೇಕು. ಇದು ಓಕೆ. ಇದು ಓಕೆ. ಅಲ್ಲಿ 3 ಅಡಿ ಸೆಟ್ ಮಾಡ್ಕೊಂಡು ಇಟ್ಕೋ. ಇಲ್ಲಿಟ್ಟಿದೆ ಕಿಟಕಿ, ಕೆಳಗಡೆ ಇಟ್ಟಿಲ್ಲ. ಇನ್ನೇನದು? ಅದು ಕವರ್ ಮಾಡಬೇಡ. ಇಲ್ಲ ಸರ್, ಮಾಮೂಲಿ ಗ್ಲಾಸ್ ಹಾಕ್ಸ್ತೀವಿ ಸರ್ ಅಷ್ಟೇ. ಗ್ಲಾಸು ಬೇಡ, ಗ್ರಿಲ್ ಹಾಕ್ಬಿಟ್ಬಿಡು ಅಷ್ಟೇ. ಇಲ್ಲ, ಕಿಟಕಿ ಮಾಡಿ ಸ್ಲೈಡಿಂಗ್ ಡೋರ್ ಮಾಡಿ. ಸ್ಲೈಡಿಂಗು ಬರ್ಲಿ. ಸ್ಲೈಡಿಂಗ್ ಮಾಡ್ಕೊ. ಇದು ಕರೆಕ್ಟ್ ಆಗಿದೆ. ಇದು ರೂಮ್ಗೆ. ಇದು ಮೈನಸ್ ಡೋರ್. ಇದು ಉತ್ತರ ಬಾಯಿಗೆ ಆಯ್ತಲ್ಲ. ಈ ಡೋರ್ ಎಲ್ಲಿ ಬರ್ಬೇಕಾಯ್ತು ಸರ್? ಅಲ್ಲಿ ಬರ್ಬೇಕಿತ್ತು. ಅಲ್ಲಿಗೆ ಬರ್ಬೇಕಾಯ್ತು. ಇದನ್ನ ಹಂಗೆ ತಗೊಂಡೋಗಿ ಪೂರ್ತಿ ಅಲ್ಲೊಂದು ಕಿಟಕಿ ಇಟ್ಟು ಅಲ್ಲಿಂದ ಈಗ ತಗೋಬೇಕಾಯ್ತು. ಇರ್ಲಿ, ಇದೇನು ಮಕ್ಳಿಟ್ಟು ಯಾರು ಇರ್ತಾರೆ? ಮಕ್ಕಳಿಗೆ ಸರ್. ಬಿಡು, ತಲೆ ಕೆಡಿಸ್ಕೊತಾರೆ. ಇದು ಇದು ನಿನ್ನ ರೂಮು. ಸರ್. ಇದು ಕರೆಕ್ಟ್ ಆಗಿದೆ. ಇದು ಕರೆಕ್ಟ್ ಇದೆ. ಬಾಪಿಲ್ಲೇ ಇದು ಕರೆಕ್ಟ್ ಇದೆ. ಕುಬೇರ್ ಮೂಲೆ ಇಷ್ಟು ದೊಡ್ಡ ಕಿಟಕಿ ಇಟ್ಟಿದೆಯಾ? ₹1 ಇರಲ್ಲ ಅಕೌಂಟಲ್ಲಿ. ಹೌದು ಸರ್. ₹1 ಇರಲ್ಲ. ಅವತ್ತು ತಳ್ಳಬೇಕು ಗಾಡಿ. ಅದೇ ನಾನು ಇಷ್ಟು ಕಿಡ್ಬೇಕಾಯ್ತು ಸರ್. ಇಷ್ಟು ಇದು ಕ್ಲೋಸ್ ಮಾಡ್ಬೇಕಾಯ್ತು ಅನ್ಕೊಂಡಿದ್ದೆ. ಅಷ್ಟು ಬೇಡ. ಈ ಅರ್ಧ ಇಲ್ಲಿಂದ ಇಲ್ಲಿಗೆ ಏನಿದೆ ಅರ್ಧಕ್ಕೆ ಕ್ಲೋಸ್ ಮಾಡ್ಕೊ. ಇದು ಇರ್ಲಿ 1 ಇದು ಬೇಕು ಇದ್ರೆ ತಳ್ಕೋಬೇಕ ಲಾಸ್ಟ್ಗೆ. 2 ಬೇಕು ಅಂದ್ರೆ ಈ ಲಾಸ್ಟ್ ತಳ್ಕೊ. ಅದು ಇದಾಗಲ್ಲ ಸರ್. ಬಾತ್ರೂಮ್ ಇದೆ ಆ ಕಡೆ. ಬಾತ್ರೂಮ್ ಆ ಕಡೆ. ಅದೇ ಇದೆಯಲ್ಲ, ಇನ್ನೂ 1.5 ಅಡಿ ಇಲ್ಲಿಗೆ ಬರುತ್ತೆ. ಇನ್ನು ತಳ್ಳಿದ್ರೆ ಇದು ಇಲ್ಲಿಗೆ ಬರುತ್ತೆ. 2 ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಕ್ಲೋಸ್ ಇರುತ್ತೆ ಕುಬೇರ ಮನೆ. ಇಲ್ಲ, ಕುಬೇರ್ ದುಡ್ಡಿರಲ್ಲ ಪಾಪ ಅಂತ ಸರ್. ನಾನು ಹಾಗೆ ಅನ್ಕೊಂಡೆ. ಅವತ್ತು ದುಡಿಬೇಕು, ಅವತ್ತು ಹಾಕ್ಬೇಕು. ಅಡ್ಜಸ್ಟ್ ಮಾಡಿ ತಳ್ತಾ ಇದ್ದಾನೆ ಅಲ್ವಾ? ಅಡ್ಜಸ್ಟ್ ಮಾಡಿ ತಳ್ತಾ ಇದ್ದೀನಿ. ಬೇಡ ಅಡ್ಡ ಬರುತ್ತೆ. ಅದರಿಂದ ಇದನ್ನ ಆ ಲಾಸ್ಟ್ ತಳ್ಳಿ ಒಂದನ್ನು ಕಟ್ ಮಾಡಿ ಗೋಡೆ ಹಾಕ್ಬಿಡೋದು. ಹೌದು. ಇಲ್ಲ ಅಂದ್ರೆ ಫಿನಿಶ್ ಮಾಡಿ ಗ್ರೂಪೇಸ್ ಮಾಡಿ 7 ಕೆರೆ ನೀರು ಕುಡಿಬೇಕಾಗ್ತದೆ. ಆಮೇಲೆ ಇರೋ ಕಾರ್ನ ಪ್ಲೇಜ್ ಮಾಡ್ಬೇಕು. ಯಾರಿಗಾನ 2 ಲಕ್ಷಕ್ಕೆ ಗ್ರೂಪೇಸ್ ಹಂಗಾಗುತ್ತೆ. ಬೇಡ, ದಯವಿಟ್ಟು ಕ್ಲೋಸ್ ಮಾಡ್ಕೊ. ಇದಿಷ್ಟು ಕ್ಲೋಸ್ ಮಾಡ್ಬೋದು. ಹೌದು, ಅರ್ಧ ಆಯ್ತಾ. ಆ ಮೇಲೇನೂ ಅಷ್ಟೇ ಬೇಡ. ಅದು ಬೇಕು ಅಂದ್ರೆ ಈ ಲಾಸ್ಟ್ಗೆ ಇಟ್ಕೊ ಕಿಟಕಿ ಸರ್. ಇಲ್ಲಾಂದ್ರೆ ಅದಕ್ಕೇನಾದ್ರೂ ಹಿಂಗೆ ಹಾಕಿ ಕ್ಲೋಸ್ ಮಾಡ್ಬಿಡು. ಬೇಡ, ಅದು ಮಿಕ್ಕಿದ್ದೆಲ್ಲ ಕರೆಕ್ಟಾಗಿದೆ. ಆಯ್ತು ಸರ್. ಬಾತ್ರೂಮ್ ಎಲ್ಲ ಓಕೆನಾ ಸರ್? ಇದು ಇದು ಓಕೆ, ಅದು ಕರೆಕ್ಟ್ ಇದೆ, ಪಕ್ಕ ಇದೆ, ಅದೇನು ತೊಂದರೆ ಇಲ್ಲ. ಮೇಲಿನ ತಾನೆ? ಇಲ್ಲಿ ಕಿಟಕಿ ಒಂದಿದೆ, ಮೇಲ್ಗಡೆ ಏನು ರೂಮ್ ಮಾಡಿದ್ಯಾ? ರೂಮ್ ಇಲ್ಲ ಸರ್, ಪ್ಲೇಟ್ ತಾನೆ? ಬಾ, ಏನಿಲ್ಲ, ಆ ಕಡೆ ಏನು ತೊಂದರೆ ಇಲ್ಲ. ಏನು ಮೇಸ್ತ್ರಿ, ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಇವರು ತಗೊಂಡೋಗಿ ಕುಬೇರ ಮೂಲೆಯಲ್ಲಿ ಎದಿಟ್ಬಿಟ್ಟವ್ರೆ. ಕುಬೇರ ಮೂಲೆಯಲ್ಲಿ ಕಿಟಕಿ ಅಷ್ಟು ದಪ್ಪ ನೋಡಿ, ಪೂರ್ವ ನೋಡಿದ್ರೆ ಎರಡು ತೊಲೆ ಇಟ್ಟಿದ್ದೀರಾ,
ಅಲ್ಲಿ ದಕ್ಷಿಣದಲ್ಲಿ 4 ತೊಲೆ ಇಟ್ಟಿದ್ರ ಇಡಬಾರ್ದು. ಅದು ಪೂರ್ವದಲ್ಲಿ ಇಡ್ಬೇಕು ಬೆಳಕು ಜಾಸ್ತಿ, ಉತ್ತರದಲ್ಲಿ ಇರ್ಬೇಕು. ಇಲ್ಲಿ 2 ಇಟ್ಬಿಟ್ಟು ನೋಡಿ ಈ ತೆಗೆ ಇದು ಅದ್ ತಂದು ಇಲ್ಲಿಕ್ಕೋ ಇಟ್ಟದ ಅಲ್ಲಿ ಸರ್ ಅವ್ರು ಇಡ್ತಾರೆ. ಅದೇ ಅಲ್ಲ, ಲೋನ್ ಕಟ್ಟಕ್ ಆಗಿದಿರ ಬ್ಯಾಂಕ್ ಅವ್ರಿಗೆ ಲಾಸ್ಟ್ಗೆ ಮನೆ ಮಾರ್ ಕಟ್ಟೋದು, ಜಮೀನ್ ಮಾರ್ ಕಟ್ಟೋದು ಅದೇ ಇದಲ್ಲ. ಹಂಗೆ ಸಾಲಗಳಾಗ್ತವೆ. ಕುಬೇರ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡ ಕಿಟಕಿಗಳು ಕೊಡಬಾರ್ದು, ಸಣ್ಣದು ಕೊಡಬೇಕು. ಒಂದು ಈ ಕಡೆ ವಾಯುವ್ಯದಲ್ಲಿ ಮಾತ್ರ, ಇಲ್ಲ ಅಗ್ನಿ ಮೂಲೆಯಲ್ಲಿ ಈ ಕಡೆ ಹಿಂಗ್ ಕೊಡ್ಬೋದು. ಈ ಮೂಲೆಗೆ ಎರಡೇ ಅರ್ಥ ಆಯ್ತಾ? ಬಾ ಇಲ್ಲಿ ಇದೇನು ಮಾಡ್ತಾ ಇದೀವಿ? ಇದು ಬರೀ ಪ್ಯಾಸೇಜ್ ಅಷ್ಟೇ ಸರ್, ಇವತ್ತು ಬರೀ ಪ್ಯಾಸೇಜ್. ಹಾಂ ಸರ್, ಮೇಲೇನು ಹೋಗ್ಬಿರೋ ಇದು ಗ್ಲಾಸಿಗೆ ಸಾಕ್ಸ್ಬಿಟ್ರೆ ಅದಾಕಿ ಸೆಟ್ ಮಾಡ್ಕೊ, ಏನು ತೊಂದರೆ ಇಲ್ಲ. ಕೆಳಗಡೆ ಮಾತ್ರ ಎಂಟ್ರಿ ಮೇನ್ ಡೋರ್ ಆ ಕಡೆ ತಿರ್ಸ್ಲೇಬೇಕು ಈ ಕಡೆಗೆ. ಹೌದು, ನೀನು ಕೆಳಗಡೆ ಮೇನ್ ಡೋರ್ ಅಲ್ಲಿ ತಿರುಗಿಸು, ಕುಬೇರ ಮೇಲೆ ಕಿಟಕಿ ಕ್ಲೋಸ್ ಮಾಡಿ. ಇಷ್ಟೇ ಇರೋದು ನಿಂದು ಮೇನು ಕೆಲಸಗಳು. ಬೇರೆ ಏನು ದೊಡ್ಡ ಕೆಲಸ ಏನಿಲ್ಲ, ಅದೆಲ್ಲ ಈಸಿ ಕೆಲಸನೇ. ಈಗಲೇ ಕರ್ಕೊಂಡಿದ್ಯಾ ಕರೆಕ್ಟಾಗಿ. ನೀವು ಪ್ಲಾಸ್ಟಿಂಗ್ ಮಾಡಿ ಪೇಂಟ್ ಹೊಡೆದ್ಬಿಟ್ಟು ಕರೆದಿದ್ರೆ ನಾನೆಲ್ಲ ಮನೆ ಬಂದಿರೋ ಕಿಟಕಿನೂ ಇದು ಮಾಡ್ಬೋದಾಗಿ ಸರ್, ಮಾಡಿರಲಿಲ್ಲ ಅಂತ. ಮಾಡಿರ್ಲಿಲ್ವಾ? ಮನೆ ಬಂದಿರ್ಬೇಕಲ್ಲ, ಅದನ್ನ ಟೈಮ್ ಬರ್ಬೇಕು ಅಷ್ಟೇ. ಅದು ಸ್ವಲ್ಪ ಲಾಸ್ ಆಗ್ಬೇಕು, ಯಾಕಂದ್ರೆ ಲೋಪನ್ ಇಟ್ಕೊಂಡಿದ್ಯಲ್ಲ, ಒಂಚೂರು ಲಾಸ್ ಆಗ್ಲೇಬೇಕು ಅಂತ ಬರ್ದೈತೆ, ಲಾಸ್ ಆಗ್ತದೆ ಅಷ್ಟೇ. ಏನ್ ಮಾಡಕ್ಕಾಗಲ್ಲ. ಅಲ್ಲಿ ಕಿಟಕಿ ಚಿಕ್ಕದರೆ ಸಾಕಲ್ಲ, ಚಿಕ್ಕದೇ ಸಾಕಲ್ಲ, ಚಿಕ್ಕದೇ ಲಾಸ್ಟಿಗೆ ಇಟ್ಕೋ ಅಷ್ಟೇ. ಕ್ಲಿಯರ್, ಫಸ್ಟ್ ಕ್ಲಾಸ್ ಆಗುತ್ತೆ. ಡೋರ್ನ ಇಲ್ಲಿ ಇಟ್ಕೋ, ಎರಡು ನಿಮ್ಗೆ ಇರೋದು ಆಪ್ಷನ್. ಡೋರ್ ಈ ಕಡೆ ಈ ಕಡೆ ಇಟ್ಕೋ, ಯಾಕಂದ್ರೆ ಇನ್ನು ಹಿಂದೆಗಡೆ ಅವ್ರ ಮನೆ ಇದೆ, ಏನ್ ಮಾಡಕ್ಕಾಗಲ್ಲ. ಅವ್ರ ಮನೆ ಅಟ್ಯಾಚ್ ಇರೋದ್ರಿಂದ ಹಿಂದೆ ಇಲ್ಲಿ ಏನಿದ್ರು 50-60% ವಾಸ್ತು ಅಷ್ಟೇ, 100% ಬರಲ್ಲ. ಯಾಕಂದ್ರೆ ಅವ್ರ ಮನೆ ಟಚ್ ಇದೆಯಲ್ಲ ಹಿಂದೆಗಡೆ, ಅದರಿಂದ ಟಚ್ ಇಲ್ಲ ಅಂದ್ರೆ ಎಲ್ ಶೇಪ್ ಕಾಂಪೌಂಡ್ ಹಾಕಿ ಸೆಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬಂದಿರೋದು. ಈಗ ಕಾಂಪೌಂಡ್ ಹಾಕಿ ಏನಿಲ್ಲ ಇಲ್ಲಿ, ಅಲ್ಲಿ ಆ ಕಡೆ ನಿಂದೆ ಹಳೆ ಮನೆ ಇದೆ. ಹೌದು ಸರ್, ಅದರಿಂದ ಇರೋದ್ರಲ್ಲಿ ತಳ್ಳಬೇಕಷ್ಟೇ ನೀನು. ಮೇಲ್ಗಡೆ ಬಂದ್ಬಿಡೋದು ಸರ್, ನೋಡ್ಕೊಂಡು ಮೇಲ್ಗಡೆ ಇನ್ನೇನಿದೆಯಲ್ಲ, ಏನಿಲ್ವಲ್ಲ, ಆ ಕಡೆ ಮನೆ ನೋಡ್ಬೋದಲ್ಲ, ಆ ಕಡೆ ಮನೆ ಸಾಕು. ಅದೇ ಸೆಟ್ಟಾಗಿದೆ ಅಷ್ಟೇ ತಾನೇ? ಹಾಂ ಸರ್, ನೋಡ್ರಿ. ಥ್ಯಾಂಕ್ ಯು. ಇನ್ನೇನು ಹೇಳ್ತೀವಿ, ಏನಾದ್ರು ಹೇಳಂಗಿದ್ರೆ ಹೇಳ್ಬೋದು ನಮ್ಮ ಜನರಿಗೆ. ಇರೋ ವಾಸ್ತು ಸರ್ ಅಂದಾನ ಅಖಂಡ ವಾಸ್ತು ನಾವು ನೋಡ್ಬೇಕು ಅಂತ ಅಖಂಡ ಇದು ಸರ್ ಎಲ್ಲ ಹೇಳ್ತೀರಿ ಮೇಡಮ್. ನಮ್ಮ ಅಕ್ಕ ಒಬ್ರು ಇದ್ದಾರೆ, ಅವರು ಅಖಂಡ ವಾಸ್ತು ಬಗ್ಗೆ ಒಂಚೂರು ನಮ್ಮ ಅಭಿಮಾನಿ ಅವರು. ಅವ್ರು ನೋಡಿ ಹೇಳ್ತಿದ್ರು, ನಾನು ಹೇಳ್ದೆ ಕರೆಸಿ ಮನಾಗ ಹೊಸ್ತಾಗ ಕಡಿಸ್ತಾ ಇದೆಯಾ ನೋಡು ಒಂದ್ಸಲಿ ಅಂತ ಹೇಳಿದ್ರು. ಸೊ ಆಯ್ತು ಅಂತ ಅಂದ್ಬಿಟ್ಟು ಅವರು ನಿಮ್ಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ ಅಲ್ವಾ. ಕಟ್ತಾ ಇದೆಯಾ ಒಂದ್ಸಲಿ ತೋರಿಸು, ತಪ್ಪೇನಿದೆ? ಸರಿ ಸರ್, ಆಯ್ತು ಅಲ್ವಾ. ಒಂದ್ಸಲಿ ಸಣ್ಣದು ಸ್ವಲ್ಪ ಈಗಲೇ ತೋರಿಸ್ಕೊಬಿಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡು, ಸೊ ಬರಲೇಬೇಕು, ಬೇಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಕೇಳ್ಕೊಳೋದಕ್ಕೆ ಆಯ್ತು ಕಣ ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು 1-2 ದಿನ ಲೇಟ್ ಆದ್ರೂ ಪರವಾಗಿಲ್ಲ ಬೇಗ ಬಂದಿದ್ದಾರೆ. ನಮ್ಮ ಏನೋ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸ್ವಲ್ಪ ಸಾಲ್ವ್ ಮಾಡ್ಕೊಡ್ತಾ ಇದ್ದಾರೆ. ನಾವು ಈಗಲೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಸರ್ನ ಒಂದ್ಸಲಿ ಇನ್ವೈಟ್ ಮಾಡಿದ್ದು, ನಂಗೆ ತುಂಬ ಉಪಯೋಗ ಆಗ್ತಾಯಿದೆ. ಸರ್ ಬಂದರೆ ತುಂಬ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಯಾರನ್ನಾಗಲಿ ಮನೆ ಕಟ್ಟುವಾಗ ಕಟ್ಟಕ್ಕೆ ಮುಂಚೆ ಒಂದ್ಸಲಿ ಬಂದರೆ ನಾವೇ ಪ್ಲಾನ್ ಹಾಕ್ಕೊಂಡು, ನಾವೇ ಸೆಟ್ ಮಾಡಿಕೊಂಡು, ನಾವೇ ಅವಾಗ ಬಂದು ವಿಸಿಟ್ ಮಾಡ್ಕೊಂತೀವಿ. ಈಗ ಒಡೆದು ಕಟ್ಟಬೇಕಾದ್ರೆ ಒಂದು 20,000 ಹೋಗುತ್ತಾ? ಹೋಯ್ತಾ 20,000? ಹೌದಲ್ವಾ? 20,000 ಇದ್ರೆ ನಾವು 2-3 ಸಲ ಬಂದು ಹೋಗ್ತೀವಾ? ಹೇಳಿದ್ದು ಮನೆ ಚೆನ್ನಾಗಾಗುತ್ತಾ ಅಷ್ಟೇ. ಜನರಿಗೆ ವಾಸ್ತು ಅಂದ್ರೆ ಅವ್ರಿಗೆ ಏನೋ ಏನ್ ಹೇಳ್ತಾರ, ಎಷ್ಟು ಕೇಳ್ತಾರ, ಏನ್ ಮಾಡ್ತಾರ ಭಯ ಅವ್ರಿಗೆ. ವಾಸ್ತು ಅಂದ್ರೆ ಏನ್ ಭಯ ಇಲ್ಲ, ನಾವು ಪ್ಲಾನ್ ಹಾಕೊಡ್ತೀವಿ, ಅದ್ರ ಪ್ರಕಾರ ಅವಾಗ ಬಂದು ವಿಸಿಟ್ ಮಾಡ್ತೀವಿ. ಏನಾಗಲ್ಲ. ಇಂಜಿನಿಯರ್ ಕೊಡೋ ದುಡ್ಡಲ್ಲಿ ಅರ್ಧ ಕೊಟ್ಟರು ಸಾಕು ನಮ್ಗೆ, ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಟಿ ನರಸೀಪುರ, ನಮ್ಮ ಹುಡುಗನಿಗೆ ಒಳ್ಳೇದಾಗಲಿ. ಓಕೆ, ಬೇಗ ಗೃಹಪ್ರವೇಶ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.